Next, mention the facilities provided by the Grama Panchayat. The same answer you have seen in the 17th question. Still, I am repeating this. Panchayat Raj institutions like Gram Panchayat play a major role in enabling rural people to participate in the rural development. ರೂರಲ್ ಡೆವಲಪ್ಮೆಂಟ್ ಅಲ್ಲಿ ಭಾಗವಹಿಸೋದಿಕ್ಕೆ, ಗ್ರಾಮೀಣ ಅಭಿವೃದ್ಧಿಯಲ್ಲಿ ಭಾಗವಹಿಸೋದಿಕ್ಕೆ ಗ್ರಾಮ ಪಂಚಾಯತ್ಗಳು ಒಂದು ಪ್ರಮುಖವಾದ ಪಾತ್ರವನ್ನ ವಹಿಸ್ತಾ ಇದ್ದಾವೆ. ದೇ ಪ್ರೊವೈಡ್ ದ ರೂರಲ್ ಕಮ್ಯುನಿಟಿ ವಿತ್ ಬೇಸಿಕ್ ಫೆಸಿಲಿಟೀಸ್ ಲೈಕ್ ರೋಡ್ಸ್, drains, drinking water, street lights, toilets, school and hospital buildings, market yards, etc. Through encouragement of primary and middle school education, adult education, technical and vocational training, and expansion of health hygiene facilities, Panchayat institutions have driven to develop human resources too. Here, Panchayat institution means Gram Panchayats, they are providing primary and middle school education through the government schemes like ಸಾಕ್ಷರತಾ ಅಭಿಯಾನ್. ಓಕೆ, ಅಡಲ್ಟ್ ಎಜುಕೇಶನ್, ವಯಸ್ಕರ ಶಿಕ್ಷಣವನ್ನು ಕೂಡ ಕೊಡ್ತಾ ಇದ್ದಾವೆ. ತಾಂತ್ರಿಕ ಮತ್ತು ಕೌಶಲ್ಯಗಳ ಅಭಿವೃದ್ಧಿಗಾಗಿ ತರಬೇತಿಯನ್ನು ಕೂಡ ಕೊಡುತ್ತಾರೆ. ಅದೇ ರೀತಿ ಆರೋಗ್ಯ ಮತ್ತು ನೈರ್ಮಲ್ಯ ಸೇವೆಗಳ ಸುಧಾರಣೆಗಳಿಗೋಸ್ಕರ ಕಾರ್ಯ ಮಾಡ್ತಾ ಇದ್ದಾರೆ. ಪಂಚಾಯತ್ ಇನ್ಸ್ಟಿಟ್ಯೂಷನ್ ಇವೆಲ್ಲ ಮಾಡುವುದರ ಮೂಲಕ ಪಂಚಾಯತ್ ಇನ್ಸ್ಟಿಟ್ಯೂಷನ್ ಸಂಸ್ಥೆಗಳು ಅಂದ್ರೆ ಗ್ರಾಮ ಪಂಚಾಯತ್ಗಳು ಮಾನವ ಸಂಪನ್ಮೂಲದ ಅಭಿವೃದ್ಧಿಗೋಸ್ಕರ ಶ್ರಮಿಸ್ತಾ ಇದ್ದಾವೆ. ಇವೆಲ್ಲ ಫೆಸಿಲಿಟೀಸ್ಗಳು ಗ್ರಾಮ ಪಂಚಾಯತಿಂದ ನಮ್ಮ ಗ್ರಾಮೀಣ ಭಾಗಗಳಿಗೆ ದೊರಕ್ತಾ ಇದೆ. ಅದೇ ರೀತಿ ಥ್ರೂ ದ ಪಂಚಾಯತ್ ಸೆಮಿನಾರ್ಸ್, ಕಾನ್ಫರೆನ್ಸಸ್ ಅಂಡ್ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಆರ್ ಆರ್ಗನೈಸ್ಡ್ ಫಾರ್ ಆಲ್ ದ ಅಬೌವ್ ಆಕ್ಟಿವಿಟೀಸ್. ಸೊ ಈ ಎಲ್ಲ ಉದ್ಯೋಗ ತರಬೇತಿ, ನೈರ್ಮಲ್ಯ ತರಬೇತಿ, ಶಿಕ್ಷಣ ತರಬೇತಿ ಎಲ್ಲ ಕೊಡೋದಕ್ಕೋಸ್ಕರ ಗ್ರಾಮ ಪಂಚಾಯತ್ಗಳು ಆಗಾಗ ಸೆಮಿನಾರ್ಗಳನ್ನ ಅಂದ್ರೆ ಚರ್ಚೆಗಳನ್ನ, ಕಾನ್ಫರೆನ್ಸ್ಗಳನ್ನ, ಟ್ರೈನಿಂಗ್ ತರಬೇತಿಯನ್ನ ಗ್ರಾಮೀಣ ಭಾಗದಲ್ಲಿ ನಡೆಸ್ತಾ ಇದ್ದಾರೆ. ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟೀಸ್ ಆರ್ ಪ್ರೊವೈಡೆಡ್ ಥ್ರೂ ವೇರಿಯಸ್ ಗವರ್ಮೆಂಟ್ ಸ್ಕೀಮ್ಸ್. ಹಲವು ಸರ್ಕಾರಿ ಸ್ಕೀಮ್ಗಳ ಮೂಲಕ ಎಂಪ್ಲಾಯ್ಮೆಂಟ್ ಉದ್ಯೋಗ ಅವಕಾಶಗಳನ್ನು ಕೂಡ ಗ್ರಾಮೀಣ ಭಾಗಗಳಿಗೆ ಒದಗಿಸ್ತಾ ಇದ್ದಾರೆ. ಹೌಸಿಂಗ್ ಸ್ಕೀಮ್ಸ್ ಆರ್ ಆಲ್ಸೋ ಇಂಪ್ಲಿಮೆಂಟೆಡ್, ಕ್ಯಾನ್ ಬಿ ಎಲ್ ಆರ್ also implemented through panchayat to provide shelter to the public. ಜನರಿಗೆ ಒಂದು ವಾಸಸ್ಥಾನಗಳನ್ನ ಒದಗಿಸಿಕೊಡುವುದಕ್ಕಾಗಿ ಹಲವಾರು ಇಂದಿರಾ ಆವಾಸ್ ಯೋಜನೆ ಇರ್ಬೋದು, ಅಂಬೇಡ್ಕರ್ ಆವಾಸ್ ಯೋಜನೆ, ಈ ತರ ಯೋಜನೆಗಳ ಮೂಲಕ ಲೈಕ್ ಇಂದಿರಾ ಆವಾಸ್, ಓಕೆ, ಇನ್ನೊಂದೇನು ಅಂಬೇಡ್ಕರ್ ಆವಾಸ್ ಯೋಜನಾ, ಈ ತರ ಯೋಜನೆಗಳ ಮೂಲಕ ಗ್ರಾಮ ಪಂಚಾಯತ್ಗಳು ಹಳ್ಳಿಗಳಲ್ಲಿ ವಸತಿ ಸೌಲಭ್ಯಗಳನ್ನ ಒದಗಿಸ್ತಾ ಇವೆ. ಇವೆಲ್ಲ ಸೌಲಭ್ಯಗಳು ಗ್ರಾಮ ಪಂಚಾಯತಿಯಿಂದ ಹಳ್ಳಿಗಳಿಗೆ ಸಿಗ್ತಾ ಇರುವಂತದ್ದು.